Hi dear students, in the last session we discussed about concepts of biodiversity and needs of classification. In that you are learned regarding artificial system of classification, natural system of classification and phylogenetic system of classification. In this session we will move on to the next concept, that is nomenclature and binomial nomenclature. What do you mean by nomenclature? Actually, the term nomenclature is nothing but naming of organism. ನಾರ್ಮಲ್ ಆಗಿ ನೀವು ಒಂದು ಜನರಲ್ ಇಂಗ್ಲೀಷ್ನ ತಗೊಂಡ್ರೆ ನೇಮಿಂಗ್ ಅಂತ ಒಂದು ಹೆಸರು ಇಡೋದು, ಒಂದು ಮಗು ಹುಟ್ಟಿದೆ ಅದಕ್ಕೊಂದು ಹೆಸರು ಇಡ್ತೀವಿ. ಸೊ ಅದೇ ಥರ ಒಂದು ಆರ್ಗ್ಯಾನಿಸಮ್ನ ಯಾವುದನ್ನ ಹೊಸದನ್ನು ಫೈಂಡ್ ಔಟ್ ಮಾಡಿದ್ದೀವಿ, ಅದಕ್ಕೊಂದು ನೇಮ್ ಕೊಡಬೇಕು. ಸೊ ಆ ಪ್ರೋಸೆಸ್ನ ನಾವೇನಂತ ಹೇಳ್ತೀವಿ, ನಾಮಿನಕ್ಲೇಚರ್. ದ ಪ್ರೋಸೆಸ್ ಆಫ್ ಗಿವಿಂಗ್ ಅ ನೇಮ್ ಟು ಅ identified organism is called nomenclature. In nomenclature there will be vernacular type, scientific type and systematics. In nomenclature we are going to study about vernacular type of naming, scientific names and last is systematics. Here Carolus Linnaeus started a work on nomenclature process, and whatever he considered all the activities about the identification process, naming and classification of organism. ಸೊ ಒಂದು ಪ್ಲ್ಯಾಂಟ್ಸ್ ಬಗ್ಗೆ ತುಂಬ ಡೀಟೇಲ್ ಆಗಿ ಸ್ಟಡೀಸ್ ಮಾಡ್ಕೊಳ್ತಾ ಹೋದ, ಪ್ರತಿಯೊಂದು ಆರ್ಗ್ಯಾನಿಸಮ್ಗೆ ಒಂದು ನೇಮ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ದ. ಸೊ ಅಲ್ಲಿ ಬಂದಾಗ ನಾಮಿನಕ್ಲೇಚರ್ ಅನ್ನೋ ಕಾನ್ಸೆಪ್ಟ್ ಸ್ಟಾರ್ಟ್ ಆಯಿತು ಇನ್ ದ ಮಿಡ್ 16th century ಅಂತ ಹೇಳ್ತೀವಿ. ಸೊ ಲೇಟರ್ ದ ನಾಮಿನಕ್ಲೇಚರ್ ಪ್ರೋಸೆಸ್ ಈಸ್ ಇನ್ ಅ ರೀಜನಲ್ ಲೆವೆಲ್. ಅಂದರೆ ಇವಾಗ ನೀವು ನೋಡಿ ವರ್ನಾಕ್ಯುಲರ್ ನೇಮ್ಸ್ ಅಂತ ತಗೊಳ್ತೀವಿ. ಸೊ ಇಟ್ ಈಸ್ ಅಬೌಟ್ ಅ ಕಾಮನ್ ನೇಮ್. ಇನ್ ಜನರಲ್ ಇಟ್ ಈಸ್ ಕಾಮನ್ ನೇಮ್ಸ್. ನೀವೊಂದು ಬೆಕ್ಕು ತೊಗೊಂಡಿದ್ದೀರಾ, ನಾನು ಹೇಳ್ತಾ ಇದ್ದೀನಿ, ಕನ್ನಡದಲ್ಲಿ ಬೆಕ್ಕು ಅಂತ ಹೇಳ್ತೀವಿ, ಹಿಂದಿನಲ್ಲಿ ಬಿಲ್ಲಿ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಕ್ಯಾಟ್ ಅಂತ ಹೇಳ್ತೀವಿ, ಕುತ್ತೆ ಅಂತೀವಿ ನಾಯಿಗೆ ಹಿಂದಿನಲ್ಲಿ, ಕನ್ನಡದಲ್ಲಿ ನಾಯಿ ಅಂತ ಕರಿತೀವಿ. ನೆಕ್ಸ್ಟು ಇಂಗ್ಲೀಷಿಗೆ ಬಂದರೆ ನೀವು ಡಾಗ್ ಅಂತ ಹೇಳ್ತೇವೆ. ಸೊ ಅದೇ ಥರ ಪ್ರತಿಯೊಂದು ಆರ್ಗ್ಯಾನಿಸಮ್ಗೂ ಕೂಡ ಅದರದೇ ಆದಂಥ ನೇಮ್ಸು ರೀಜನಲ್ ಲೆವೆಲಲ್ಲಿ ಇರುತ್ತೆ. ಆ ಯಾವ ರೀಜನಲ್ಲಿ ಲ್ಯಾಂಗ್ವೇಜು ಅಪ್ಗ್ರೇಡಿಂಗ್ ಆಗಿತ್ತು ಅಥವಾ ಯಾವ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಿರ್ತಾರೋ ಅದೇ ಲ್ಯಾಂಗ್ವೇಜಲ್ಲಿ ಆ ಆರ್ಗ್ಯಾನಿಸಮ್ ನೇಮ್ ಇರುತ್ತೆ. ಸೊ ಇಲ್ಲಿ ಕುತ್ತೆ ಅಂತ ಕರೆಯೋದಾಗಿರ್ಬೋದು, ಡಾಗ್ ಅಂತ ಹೇಳ್ಬೋದು, ನಾಯಿ ಅಂತ ಹೇಳ್ಬೋದು, ಇವನ್ನೆಲ್ಲವೂ ನಾವು ಹೇಳುವಾಗ ಯಾರೋ ಬೇರೆ ವ್ಯಕ್ತಿಗೆ ಆ ಯಾವ ಆರ್ಗ್ಯಾನಿಸಮ್ ಹೇಳ್ತಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಅಥವಾ ಫಾರ್ ಪರ್ಪಸ್ ಆಫ್ ಸ್ಟಡಿ ವಿ ಆರ್ ಅನೇಬಲ್ ಟು ಫೈಂಡ್ ಔಟ್ ದ ಆರ್ಗ್ಯಾನಿಸಮ್. ಸೊ ಯಾವುದೋ ಒಂದು ಆರ್ಗ್ಯಾನಿಸಮ್ನ ತೊಗೊಬನ್ನಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಾನೇ ಹೇಳ್ತೀನಿ, ಇವಾಗ ವಿಂಕಾರೋಸಿಯಾ ಅಂತೇಳಿ ಇಂಗ್ಲೀಷಲ್ಲಿ ಹೇಳಿದಾಗ ಅದಕ್ಕೊಂದು ಪರ್ಟಿಕ್ಯುಲರ್ ನೇಮ್ ಇದೆ, ಸೈಂಟಿಫಿಕ್ ನೇಮ್ ಅಂತ ಹೇಳ್ತಾ ಇದ್ದೀನಿ. ಟ್ರೈಡ್ಯಾಕ್ಸ್ ಪ್ರೊಕ್ಯುಂಬನ್ಸ್ ಅಂತ ಹೇಳ್ತೀನಿ, ಅದು ಒಂದು ಸೈಂಟಿಫಿಕ್ ನೇಮ್ ಆಯಿತು. ಅದಕ್ಕೆ ಊಜಿ ಗಿಡ ಅಂತ ಹೇಳ್ತೀವೋ ಅಥವಾ ಇನ್ನೇನೋ ತಲೆ ಚೆಂಡು ಗಿಡ ಅಂತ ಹೇಳ್ಬೋದು. ಈ ಥರ ಪ್ರತಿಯೊಂದಕ್ಕೂ ಕಾಮನ್ ನೇಮ್ಸ್ನ ಹೇಳ್ತಾ ಹೋದಾಗ ನಾನು ಒಂದು ರೀಜನಲ್ಲಿ ಒಂದು ನೇಮಿಂದ ಕರಿತಾ ಇರೋ ಅದೇ ಹೆಸರನ್ನ ನೀನು ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಮ ರೀಜನಲ್ಲಿ, ಯಾಕೆಂದ್ರೆ ನೀವು ಅದೇ ಒಂದು ಆರ್ಗ್ಯಾನಿಸಮ್ಗೆ ಬೇರೆ ನೇಮಲ್ಲಿ ಕರಿತಾ ಇರ್ತೀರ. ಸೊ ದಿಸ್ ಇಸ್ ವಾಟ್ ದ ಡಿಫಿಕಲ್ಟಿ ವೆನ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ಆರ್ ಐಡೆಂಟಿಫೈಯಿಂಗ್ ಆರ್ ಅಬ್ಸರ್ವೇಷನ್ ಆಫ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್. To avoid all these confusions and to bring one conclusion for any of the individual organism, we need to have a scientific name. So here the type of vernacular naming is just eliminated as because it is completely following the regional languages. To avoid the confusions, that's why we move to the next type of nomenclature, that is called scientific naming or scientific names for individual organism. So in scientific naming you need to give any one name for individual organism and that name should be known everywhere with the same particular name as it is given before. ಮುಂಚೆ ನಾವೇನು ಒಂದು ನೇಮ್ ಕೊಟ್ಟಿರ್ತೀವಲ್ಲ, ಇವಾಗ ಮನುಷ್ಯರಿಗೆ ಹೋಮೋಸೆಪಿಯನ್ಸ್ ಅಂತ ಹೇಳ್ತೀವಿ, ನೀವು ಇಲ್ಲೂ ಕೂಡ ಹೋಮೋಸೆಪಿಯನ್ಸ್ ಅಂತೀರಾ, ಆಸ್ಟ್ರೇಲಿಯಾಗೆ ಹೋದ್ರೂ ಹೋಮೋಸೆಪಿಯನ್ಸ್ ಅಂತಲೇ ಕರಿತೀರಾ, ಹಿಮಾಲಯನ್ ಪೀಕಲ್ಲಿ ನಿಂತ್ಕೊಂಡು ಹೋಮೋಸೆಪಿಯನ್ ಅಂದರೂ ಅಲ್ಲೂ ಕೂಡ ಸೇಮ್ ಆ್ಯಸ್ ಇಟ್ ಈಸೇ ಇರ್ತದೆ. ಅಥವಾ ನೀನು ಇಂಗ್ಲೆಂಡಲ್ಲಿ ಹೋದ್ರೂ ಹೋಮೋಸೆಪಿಯನ್ ಅಂದರೆ ಸೈಂಟಿಫಿಕ್ ನೇಮ್ ಆಫ್ ಅ ಹ್ಯೂಮನ್ಸ್ ಅಂತ ಹೇಳ್ತೀರಾ. ಸೊ ವೆನ್ ಯು ಗೋ ಅಕ್ರಾಸ್ ದ ಗ್ಲೋಬ್ ಆರ್ ಯು ಆರ್ ಗೋಯಿಂಗ್ ಟು ಗಿವ್ ಅ ಕ್ಲೂ ಫಾರ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್. There is no confusion regarding the organism. Who is going to study about those particular organism? They are very clear that Homo sapiens means human beings. So that's why to avoid all these confusions, we started following scientific names
which was a contribution of Carolus Linnaeus in the starting time. And later some other scientists also worked on the same concept to bring many different rules and regulations. So here scientific names, it is followed worldwide and it is universal, and it helps in avoiding the confusion regarding the identification of individual organisms. And last is systematics. When it comes to systematics, we need to place the organism. Systematics is nothing but placing our arrangement of organisms in different levels. So here systematics helps in identification, the completion of identification, and later we need to keep the organism in any one of the level. So that is called systematics. Here we discussed about vernacular type of naming, and then scientific naming, and last is systematics. Here these three different types of nomenclature is followed earlier, but later due to some critical conditions or due to unanswered reasons, ಕೆಲವೊಂದನ್ನ ಆನ್ಸರ್ ಮಾಡ್ಲಿಕ್ಕೆ ಆಗಿಲ್ಲ. ಇವಾಗ ನಾನು ಕುತ್ತೆ ಅಂತೇಳಿ ಹಿಂದಿನಲ್ಲಿ ಹೇಳಿದಾಗ ಅದನ್ನು ಬೇರೆ ಒಬ್ಬ ಹಿಂದಿ ಬರದೇ ಇರೋ ವ್ಯಕ್ತಿಗೆ ಏನಂತ ಹೇಳ್ಕೊಡ್ಬೇಕು, ಇಟ್ ಈಸ್ ನಾಟ್ ಪಾಸಿಬಲ್. ಸೊ ದಟ್ಸ್ ವೈ ಅದು ಕೆಲವೊಂದು ಕ್ರಿಟಿಕಲ್ ರೀಸನ್ಸ್ ಆಗಿರ್ಬೋದು ಅಥವಾ ಅನ್ಆನ್ಸರ್ಡ್ ರೀಸನ್ಸ್ ಆಗಿರ್ಬೋದು, ಅದನ್ನೆಲ್ಲನೂ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗದೇ ಇರೋ ಪರ್ಪಸ್ಗೋಸ್ಕರ ನಾವು ವರ್ನಾಕ್ಯುಲರ್ ನೇಮ್ಸ್ ಅನ್ನೋದನ್ನು ಫಾಲೋ ಮಾಡಲಿಲ್ಲ, ಅದನ್ನು ಎಲಿಮಿನೇಟ್ ಕೂಡ ಮಾಡಿದ್ವಿ. And later it has came into existence of the scientific naming. In scientific naming, the one particular name given to an individual organism is only the same thing when we go across the globe, and there is no another name for any individual organism which is identified earlier. So that's why it is a most accepted type of naming or nomenclature process. The last systematics is nothing but placing or arrangement of individual organisms in different levels. So this systematics na idra ಬಗ್ಗೆ ನೀವು ಅರ್ಥ ಮಾಡ್ಕೊಂಡಾಗ ಚೆನ್ನಾಗಿ ಗೊತ್ತಾಗುತ್ತೆ. ಬೈನಾಮಿಯಲ್ nomenclature ಅಲ್ಲಿ ಅದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತೆ. Okay, so this is about nomenclature. Then we'll move to the next concept, that is binomial nomenclature. What do you mean by binomial nomenclature? You know that bi means two. So here the word bi, it refers to two, or you can also say that double. Two names are given for individual organisms. Nomial means names, bi means two. Binomial means two names are given to individual organism. That is called binomial nomenclature. So this was first started by a scientist called as Carolus Linnaeus. Carolus Linnaeus, who is called as father of taxonomy. He also explained about nomenclature, and he gave the term called as taxonomy, and also he explained about the taxonomical aids. So here Carolus Linnaeus gave a binomial type of nomenclature. In that binomial nomenclature, we are going to take two names for individual organism. Two names are given to individual organisms. So organism, here first name is genus and second name is species. The first name written will be genus name and next is species name. In terms of a nomenclature rules, genus name is said to be generic name, and species name is said to be specific epithet. Specific epithet. We'll take one example how exactly we are going to identify the binomial nomenclature. Homo sapiens. Homo sapiens. Homo sapiens. Here homo refers to the generic name and sapiens refers to the specific epithet. Generic name is homo and specific epithet is sapiens. In the same way, we'll take one more example. You have to identify the generic name and specific epithet. Mangifera indica. Mangifera indica.
or you can take one more example to identify the generic name and specific epithet, that is Tridac's procumbens. See, I will give you one more example, Panthera tigris. Panthera tigris, Homo sapiens, Mangifera indica, Tridax procumbens, Panthera tigris. So these are the scientific names of individual organisms. Humans ಗೆ scientific name Homo sapiens, Mangifera indica is a scientific name for mango, and Tridax procumbens actually ಇದನ್ನು ಟ್ರೈಡ್ಯಾಕ್ಸ್ ಅಂತಾನೆ ಕರಿತೀವಿ ಇಂಗ್ಲೀಷಲ್ಲೂ ಕೂಡ. ಮ್ಯಾಮ್ ಇದನ್ನ ಎಲ್ಲಿ ಹುಡುಕ್ತೀವಿ? ಒಂದು ಪ್ಲ್ಯಾಂಟ್, ಆ್ಯಕ್ಚುಲಿ ಇದೊಂದು ಪ್ಲ್ಯಾಂಟ್ ಸ್ಪೀಷೀಸು. ನೀವು ಚಿಕ್ಕವರಿದ್ದಾಗ ಒಂದಿಷ್ಟುದ್ದದ್ದು ನಿಮ್ಮ ಸ್ಕೂಲ್ ಹತ್ರ ಎಲ್ಲ ಬೆಳೀತಾ ಇರುತ್ತೆ, ಆಲ್ಮೋಸ್ಟ್ ನೀವು ನೋಡಿರ್ತೀರ ಇದನ್ನು. ಇಷ್ಟುದ್ದದ ಒಂದು ಕಡ್ಡಿ ಮೇಲೆಗಡೆ ಚಿಕ್ಕದಾಗಿ ಒಂದು ಬಟನ್ ಟೈಪ್ ಇರುತ್ತೆ. ಆಮೇಲೆ ನಿಮ್ಮ ಫ್ರೆಂಡ್ಸ್ಗೋ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೋ ಅದು ನಿಂಗೆ ಪಟ್ ಅಂತ ಅನಿಸಿದ್ರೆ ನಿನ್ನ ತಲೆ ಹೋಯ್ತು ಅಂತೇನೋ ಚಿಕ್ಕದಾಗಿ ಆಟ ಆಡಿರ್ತೀವಿ, ನೆನಪಿರುತ್ತೆ ಅನಿಸುತ್ತೆ. ಸೊ ಅದನ್ನು ನಾವು ಟ್ರೈಡ್ಯಾಕ್ಸ್ ಪ್ರೊಕ್ಯುಂಬೆನ್ಸ್ ಅಂತ ಕರಿತೀವಿ. ಸೊ ದಟ್ ಈಸ್ ಕಾಮನ್ ನೇಮ್ ಟ್ರೈಡ್ಯಾಕ್ಸ್ ಅಂತಲೂ ಹೇಳ್ತೇವೆ. ಹಾಗೆ ನೆಕ್ಸ್ಟು ಪ್ಯಾಂಥೆರಾ ಟೈಗ್ರಿಸ್, ದಿಸ್ ಇಸ್ ದ ಸೈಂಟಿಫಿಕ್ ನೇಮ್ ಆಫ್ ಟೈಗರ್. ಸೊ ನಾವು ಯು ಆರ್ ರೆಡಿ ಟು ಐಡೆಂಟಿಫೈ ದ genus name and species name. So these are all genus names and these are all species names. So you will able to identify Mangifera, Tridax, Panthera. So these are all genus names. Indica, Procumbens, Tigris. So these are all species or specific epithet. So you came to know that there will be two names for individual organisms. That is one generic name and another is specific epithet. So this forms the binomial nomenclature. So we'll move to the next, that is rules of binomial nomenclature. Write the notes which regarding about binomial nomenclature and also about what I explained about the vernacular and scientific binomial nomenclature. What are the rules that should be followed to write a scientific name for individual organism? So first we will take the first rule of binomial nomenclature. The name for individual organism that should be came from any of the two languages. One is Latin language or another one is Greek language. ಒಂದು ಅದನ್ನು ಲ್ಯಾಟಿನ್ ಡಿರೈವ್ಡ್ ಅಂತ ಕರಿತೀವಿ ಅಥವಾ ಗ್ರೀಕ್ ಡಿರೈವ್ಡ್ ಅಂತ ಹೇಳಿ ಕರಿತೀವಿ. ಲ್ಯಾಟಿನ್ ಲ್ಯಾಂಗ್ವೇಜಿಂದನಾದರೂ ಬಂದಿರುತ್ತೆ ಅಥವಾ ಗ್ರೀಕ್ ಲ್ಯಾಂಗ್ವೇಜಿಂದ ಬಂದಿರ್ತದೆ. ಸೊ ಮ್ಯಾಮ್ ಇಲ್ಲಿ ಯಾಕೆ ಲ್ಯಾಟಿನ್ನೇ ತೊಗೋಬೇಕು, ಗ್ರೀಕೇ ತೊಗೋಬೇಕು, ನಮ್ಮ ಕನ್ನಡದ ತೊಗೊಳಕ್ಕಾಗಲ್ವಾ, ಇಂಗ್ಲೀಷಿನ ತೊಗೊಳಕ್ಕಾಗಲ್ಲ, ವರ್ಲ್ಡ್ ವೈಡ್ ಯೂಸ್ ಮಾಡ್ತಿರೋದು ಇಂಗ್ಲೀಷ್ ಅಲ್ವಾ, ಮತ್ತು ಇವ್ರು ಯಾಕೆ ಇದನ್ನು ತೊಗೊಂಡ್ರು? ಸೊ ದೆರ್ ಈಸ್ ಅ ರೀಸನ್ ಫಾರ್ ದಿಸ್. ಆ್ಯಸ್ ಇಟ್ ಈಸ್ ಅ ಡೆಡ್ ಲ್ಯಾಂಗ್ವೇಜ್, ಅದನ್ನು ಇವಾಗ ಎಲ್ಲೂ ಉಪಯೋಗಿಸ್ತಾ ಇಲ್ಲ. ಮುಂಚೆ ಅದನ್ನು ಯೂಸ್ ಮಾಡ್ತಾಯಿದ್ರು, ಇವಾಗ ಎಲ್ಲೂ ಉಪಯೋಗಿಸ್ತಾ ಇಲ್ಲ. ಸೊ ಆ ಪರ್ಪಸ್ಗೆ, ಬಿಕಾಸ್ ಆಫ್ it is a dead language, we are going to take our, it is going to be derived from Greek or Latin. ಮ್ಯಾಮ್ ಡೆಡ್ ಲ್ಯಾಂಗ್ವೇಜ್ನ ಯಾಕೆ ತೊಗೋಬೇಕು? ಇವಾಗ ನಾನು ನೋಡಿ ಕನ್ನಡನ ಉಪಯೋಗಿಸ್ತಾ ಇದ್ದೀನಿ ಅಂತಂದರೆ ಟೈಮ್ ಟು ಟೈಮ್ ಸ್ವಲ್ಪ ಮಾಡಿಫಿಕೇಷನ್ಸ್ ಮಾಡ್ಕೊಳ್ತಾ ಹೋಗ್ತೀವಿ. ನಮ್ಮ ಬಾಯಲ್ಲಿ ಬರ್ತಾ ಅಥವಾ ಬೆಂಗಳೂರು ಇತ್ತು, ಬ್ಯಾಂಗ್ಳೂರು ಆಯಿತು, ಸೊ ಬೆಂದಕಾಳೂರು ಅಂತ ಇತ್ತು ಮುಂಚೆ. ಸೊ ಪ್ರತಿಯೊಂದು ಸಮಯದಲ್ಲಿ ಅದರದೇ ಆದಂಥ ವ್ಯತ್ಯಾಸಗಳಾಗ್ತಾ ಹೋಗುತ್ತೆ. ಅಥವಾ ಒಬ್ಬ ಮನುಷ್ಯ ಅಥವಾ ಒಂದು ಗ್ರೂಪಲ್ಲಿ ಒಂದು ಕಮ್ಯುನಿಟಿಯವರು ಸ್ವಲ್ಪ ಯೂಸ್ ಮಾಡ್ತಾ ಮಾಡ್ತಾ ಚೇಂಜಸ್ ಆಗ್ತಾ ಹೋಗುತ್ತೆ ಅಲ್ವಾ. ಬೆಳಗಾವಿ, ಬೆಳಗಾವ್, ಈ ಥರ ಬೇರೆ ಬೇರೆ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಆ ಥರ ಏನೂ ಚೇಂಜಸ್ ಆಗದೇ ಇರೋ ಅಂಥ ಒಂದು ಲ್ಯಾಂಗ್ವೇಜ್ ಆಗಿರಬೇಕು, ಅದನ್ನೇ ಡೆಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸಮಯದ ಹೊಡೆತಕ್ಕೆ ಸಿಕ್ಕಿ ಅಥವಾ ಬೇರೆ ಯಾವುದಾದ್ರೂ ಪರ್ಪಸ್ಸಿಂದ ಆ ಲ್ಯಾಂಗ್ವೇಜ್ ಏನೂ ಚೇಂಜಸ್ನ ಮಾಡ್ಕೊಳ್ಳದೆ ಇದ್ದಂಥ ಲ್ಯಾಂಗ್ವೇಜ್ನ ನಾವು ಡೆಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಆ ಲ್ಯಾಂಗ್ವೇಜ್ನಿಂದನೇ ತೊಗೋಬೇಕು ಸೈಂಟಿಫಿಕ್ ನೇಮ್ಸ್ನ ಬರೆಯುವಾಗ. ಸೊ ಹಂಗಾಗಿ ವರ್ಲ್ಡ್ ವೈಡ್ ಯೂಸ್ ಆಗ್ತಾ ಇರೋದು ಇವಾಗ ಡೆಡ್ ಲ್ಯಾಂಗ್ವೇಜ್ ಅಂತ ಹೇಳಿರೋದು ಲ್ಯಾಟಿನ್ ಮತ್ತು ಗ್ರೀಕ್. ಸೊ ಅದಕ್ಕೋಸ್ಕರ ಲ್ಯಾಟಿನ್ ಆರ್ ಗ್ರೀಕ್ ಡಿರೈವ್ಡ್ ಅಂತ ಹೇಳ್ತೀವಿ ಯಾವುದೇ ಸೈಂಟಿಫಿಕ್ ನೇಮ್ಸ್ನ ತೊಗೊಂಡ್ರು ಕೂಡ. ಸೊ ನೆಕ್ಸ್ಟು, ವಾಟ್ ಈಸ್ ದ ನೆಕ್ಸ್ಟ್ ರೂಲ್ ವಿಚ್ ಈಸ್ ಫಾಲೋಡ್? ವಿ ಹ್ಯಾವ್ ಟು ರೈಟ್ ಟೂ ನೇಮ್ಸ್
ಫಾರ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್. ಒಂದು ಆರ್ಗ್ಯಾನಿಸಮ್ ನೇಮ್ ಬರೆಯುವಾಗ ಎರಡು ನೇಮ್ಸ್ನ ಬರಿಬೇಕು ನಾವು. ಒಂದು ಜೆನೆರಿಕ್ ನೇಮ್ ಆಗಿರುತ್ತೆ, ಇನ್ನೊಂದು ಸ್ಪೀಶೀಸ್ ನೇಮ್ ಆಗಿರುತ್ತೆ. We have to write two names for individual organism, and that follows binomial nomenclature, where we have to write a generic name and species name also. Generic name, specific epithet. And the next is, while writing generic name, the first letter of the generic name should be started from capitals, and species name written in a lower case. ಸ್ಮಾಲ್ ಲೆಟರ್ಸ್ ಅಂತ ಏನು ಕರಿತೀರಲ್ಲ ಅದರಿಂದ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಲೆಟರ್ ಆಫ್ ದ ಜೀನಸ್ ನೇಮ್ ಈಸ್ ಕ್ಯಾಪಿಟಲ್ ಆ್ಯಂಡ್ ಫಸ್ಟ್ ಲೆಟರ್ ಆಫ್ ದ ಸ್ಪೀಶೀಸ್ ನೇಮ್ ಶುಡ್ ಸ್ಟಾರ್ಟ್ ಫ್ರಮ್ ಲೋಯರ್ ಕೇಸ್ ಆರ್ ಸ್ಮಾಲ್ ಲೆಟರ್ಸ್. ಸ್ಮಾಲ್ ಲೆಟರ್ಸ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ನೋಡಿ ಹೇಗೆ ಬರೆಯೋದು. ಹೋಮೋ ಸೆಪಿಯನ್ಸ್. ನೆಕ್ಸ್ಟ್ ಪ್ಯಾಂಥೆರಾ, ಪ್ಯಾರಡಸ್. ಚೀತಾ ಹೇಳ್ತಿರಲ್ಲ, ಪ್ಯಾಂಥೆರಾ, ಪ್ಯಾರಡಸ್. ಓಕೆ, ಸೊ ಇಲ್ಲಿ ಪಿ ಬಂದು ಕ್ಯಾಪಿಟಲ್ ಇದೆ, ಇಲ್ಲಿ ಪಿ ಬಂದು ಸ್ಮಾಲ್ ಇದೆ, ಎಚ್ ಬಂದು ಕ್ಯಾಪಿಟಲ್ ಇದೆ, ಇಲ್ಲಿ ಎಸ್ ಬಂದು ಸ್ಮಾಲ್ ಇದೆ. ವೈಲ್ ರೈಟಿಂಗ್ ದ ಜೆನೆರಿಕ್ ನೇಮ್, ದ ಫಸ್ಟ್ ಲೆಟರ್ ಆಫ್ ದ ಜೆನೆರಿಕ್ ನೇಮ್ ಶುಡ್ ಸ್ಟಾರ್ಟ್ ಫ್ರಮ್ ಕ್ಯಾಪಿಟಲ್ಸ್. Sapiens and Paradis are the two names, species names, which should be start from small letter, right? So these are the two rules using of capital and the lower case. And next, the fourth rule, while writing scientific names, we have to underline. So here we will take the same name, Homo sapiens. ವೈಲ್ ರೈಟಿಂಗ್ ದ ಸೈಂಟಿಫಿಕ್ ನೇಮ್ಸ್, ನಾನು ನನ್ನ ಕೈಯಲ್ಲಿ ಬರಿತಾ ಇದ್ದೀನಿ ಅಂದಾಗ ಸಪರೇಟಾಗಿ ಅಂಡರ್ಲೈನ್ ಮಾಡಬೇಕು. ಈಗ ನೀವೇನು ಮಾಡ್ತೀರಾ ಅಂತ ಅಂದರೆ ಹೋಮೋ ಸೆಪಿಯನ್ಸ್ ಉದ್ದಕ್ಕೊಂದು ಲೈನ್ ಹೇಳ್ಬಿಡ್ತೀರಾ. ದಿಸ್ ಇಸ್ ರಾಂಗ್ ವೇ. ವೈಲ್ ರೈಟಿಂಗ್ ದ ಸೈಂಟಿಫಿಕ್ ನೇಮ್ ಥ್ರೂ ಹ್ಯಾಂಡ್ ರಿಟರ್ನ್, ದಟ್ ಶುಡ್ ಬಿ ಅಂಡರ್ಲೈನ್ ಸಪರೇಟ್ಲಿ. ಜೆನೆರಿಕ್ ನೇಮ್ನೇ ಸಪರೇಟಾಗಿ ಅಂಡರ್ಲೈನ್ ಮಾಡಬೇಕು. ಸೆಪಿಯನ್ಸ್ ಅಂತೇಳಿ ಸೈಂಟಿಫಿಕ್ ನೇಮ್ ಸ್ಪೀಶೀಸ್ದಾಗಿರುತ್ತೆ, ಅದನ್ನು ಸಪರೇಟಾಗಿ ಅಂಡರ್ಲೈನ್ ಮಾಡಬೇಕು. ಒಂದೇ ಲೈನ್ ಎಳೆಯೋ ಆಗಿಲ್ಲ. ಅಥವಾ ದ ನೆಕ್ಸ್ಟ್ ರೂಲ್ ಈಸ್, ವೈಲ್ ಇಟ್ ಈಸ್ ಗೋಯಿಂಗ್ ಟು ಬಿ ಟೈಪ್ಡ್. ನಾವೇನೋ ಥೀಸಿಸ್ ಸಬ್ಮಿಟ್ ಮಾಡ್ತಾ ಇದ್ದೀವಿ ಅಥವಾ ಯಾವುದೋ ಒಂದು ನೋಟ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀವಿ ಮಕ್ಳಿಗೆ ಕೊಡಲಿಕ್ಕೆ, ಆ ಟೈಮಲ್ಲಿ ನಾವು ಟೈಪ್ ಮಾಡ್ತಾ ಇದ್ದೀವಿ ನೋಟ್ಸ್ನ. ಕಂಪ್ಯೂಟರಲ್ಲಿ ಟೈಪ್ ಮಾಡ್ತಿರ್ತೀವಿ. ಸೊ ಅವಾಗ ಏನು ಮಾಡ್ತೀವಿ, ಸೇಮ್ ನೇಮ್ಸ್ ನೀವೇನು ಬರಿತೀರಲ್ಲ ಹ್ಯಾಂಡ್ ರಿಟನ್, ಅದನ್ನೇ ಇಟ್ಯಾಲಿಕ್ಸ್ ಅಂತೇಳಿ ಒಂದು ಕ್ಯಾಲಿಬರ್ ಬರುತ್ತೆ ಕಂಪ್ಯೂಟರಲ್ಲಿ. ಹೋಮ್ ಪೇಜಿಗೆ ಹೋದರೆ ಕ್ಯಾಲಿಬರ್ ಅಂತೇಳಿ ಬಂದಾಗ ಅಲ್ಲಿ ಇಟ್ಯಾಲಿಕ್ಸ್ ಆಗಿರ್ಬೋದು, ರೋಮನ್ ಅಂತ ಹೇಳ್ಬೋದು, ಈ ಥರ ಬೇರೆ ಬೇರೆ ಫಾರ್ಮ್ಸಲ್ಲಿರುವಂಥ ಲ್ಯಾಂಗ್ವೇಜಸ್ ಶೇಪ್ಸ್ ಅಥವಾ ಆಲ್ಫಾಬೆಟ್ಸ್ ಬೇರೆ ಬೇರೆ ಫಾರ್ಮ್ಸಲ್ಲಿ ಸಿಗುತ್ತೆ. ಸೊ ಅದರಲ್ಲಿ ಇಟ್ಯಾಲಿಕ್ಸ್ ಅಂತ ಒಂದು ಫಾರ್ಮ್ ಇರುತ್ತೆ, ಆ ಫಾರ್ಮ್ನೇ ಯೂಸ್ ಮಾಡಬೇಕು ವೈಲ್ ಇಟ್ ಈಸ್ ಗೋಯಿಂಗ್ ಟು ಬಿ ಟೈಪ್ಡ್. ಸೊ ದಿಸ್ ಈಸ್ ಒನ್ ಮೋರ್ ಟೈಪ್. ಸೊ ಇಟ್ಯಾಲಿಕ್ಸಲ್ಲಿ ಬರೀಬೇಕು. ವೈಲ್ ಇಟ್ ಈಸ್ ಟೈಪ್ಡ್ ಇಟ್ ಶುಡ್ ಬಿ ಇನ್ ಇಟ್ಯಾಲಿಕ್ಸ್. ವೈಲ್ ಇಟ್ ಈಸ್ ಗೋಯಿಂಗ್ ಟು ಬಿ ಹ್ಯಾಂಡ್ ರಿಟನ್, ಅಂಡರ್ಲೈನ್ ಸಪರೇಟ್ಲಿ, ರೈಟ್? ಸೊ ದಿಸ್ ಫಾರ್ಮ್ಸ್ ದ ರೂಲ್ಸ್ ಆಫ್ ಬೈನಾಮಿಯಲ್ ನಾಮಿನಕ್ಲೇಚರ್. ಸೊ ಲಾಸ್ಟಿಗೆ ಇನ್ನೊಂದು ನೋಡಿ, ಹೋಮೋ ಸೆಪಿಯನ್ಸ್ ಆದಮೇಲೆ LINN ಅಂತ ಬರಿತೀನಿ. ಏನಕ್ಕೊಂದಿಷ್ಟು ಸುಮ್ಮನೆ ಕೆಲಸ ಇಲ್ಲ, ಅದಕ್ಕೆ ಬರೆದಿರ್ತೀನಿ ಅಂದ್ಕೊಳ್ಳಿ. ವೈ? ಬಿಕಾಸ್ ಐ ಆಮ್ ಗೋಯಿಂಗ್ ಟು ರೈಟ್ LINN. So here when we are going to write the alphabets are some other person's names. ಕೆಲವೊಂದೇನೋ ಮುಂದಕ್ಕೆ ಬರೆದಿದ್ದಾರೆ ಅಂತಂದರೆ, ಯಾವುದೇ ಒಂದು ಸೈಂಟಿಫಿಕ್ ನೇಮ್ನ ತಗೊಂಡಾಗ ಮುಂದೆ ಒಂದು 2-3 ಆಲ್ಫಾಬೆಟ್ಸ್ನ ಯೂಸ್ ಮಾಡಿ ಬಿಟ್ಟಿರ್ತಾರಲ್ಲಿ. ಅದರ ಅರ್ಥ ಆ ಸೈಂಟಿಫಿಕ್ ನೇಮ್ನ ಕಂಡಿಡಿದವರು ಯಾರು ಅನ್ನೋ ಇನ್ಫಾರ್ಮೇಷನ್ನ ನಮಗೆ ಕೊಡ್ತಾ ಇರುತ್ತೆ. ಕರೋಲಸ್ ಲಿನೇಯಸ್ ಅವರು ಹೋಮೋಸೆಪಿಯನ್ಸ್ ಅಂತ ಹೇಳಿದರು. ಸೊ ಅದಕ್ಕೇನಾಯಿತು, ಹೋಮೋಸೆಪಿಯನ್ಸ್ನ ಅನ್ನೋ ಹೆಸರನ್ನ ಸೈಂಟಿಫಿಕ್ ನೇಮ್ನ ಕೊಟ್ಟವರು ಲಿನೇಯಸ್ ಆಗಿದ್ದರು. ಸೊ ಅದಕ್ಕೆ ಅವ್ರ ಹೆಸರನ್ನ LINN ಅಂತ ಮೆನ್ಷನ್ ಮಾಡ್ತೀವಿ. ಅಥವಾ ಇನ್ನೇನೋ ಫ್ಯೂಚರಲ್ಲಿ ಇನ್ನೊಂದು 100 ವರ್ಷ 150 ವರ್ಷ ಆದಮೇಲೆ ಏನೋ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ತುಂಬ ಕಂಡುಹಿಡಿತಾ ಹೋಗ್ತಿರಲ್ಲ ನೀವೆಲ್ಲ, ಆವಾಗ ಇನ್ನೇನಾದ್ರು ಚೇಂಜಸ್ ಆಯಿತು ಅಂತ ಅಂದಾಗ ಲಾ ಆಫ್ ಪ್ರಿಯಾರಿಟಿ ಅಂತೇಳಿ ಬರಿತೀವಿ. when it comes to changing of a name of individual scientist, we are going to change it, and that time we will use one more law, 6th law, law of priority.
ಪ್ರಿಯಾರಿಟಿ ಅಂದರೆ ಮೀನಿಂಗ್ ಏನಪ್ಪ? ನಿಮ್ಮ ಮನೆಯಲ್ಲಿ ತಂಗಿ ಇದ್ದರೆ ಅವಳಿಗೆ ಹೆಚ್ಚು ಪ್ರಿಫರೆನ್ಸು, ಅಣ್ಣನಿಗೆ ಕಮ್ಮಿ, ಅಥವಾ ಅಕ್ಕನಿಗೆ ಜಾಸ್ತಿ ತಮ್ಮನಿಗೆ ಕಮ್ಮಿ, ಈ ಥರ ಏನು ಪ್ರಿಯಾರಿಟಿ ಇರುತ್ತಲ್ಲ ಮನೆಯಲ್ಲಿ, ತಂದೆ ಕೊಡೋವಂಥ ಪ್ರಿಯಾರಿಟಿ ಅದು. ಸೊ ಅದೇನಾಗುತ್ತೆ ಇವಾಗ ಲಾ ಆಫ್ ಪ್ರಿಯಾರಿಟಿ ಅಂತ ಅಂದರೆ ಫಸ್ಟ್ ಯಾರು ಕಂಡುಹಿಡ್ದಿರ್ತಾರಲ್ಲ ಅವರ ಹೆಸರನ್ನೇ ಫಸ್ಟ್ ಬರೆಯೋದು. ಸ್ವಲ್ಪ ಏನಾದ್ರು ಚೇಂಜಸ್ ಮಾಡಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರುತ್ತೆ, ಯೂನಿವರ್ಸಲ್ ಲಾಸ್ನ ಅಕ್ಸೆಪ್ಟ್ ಮಾಡ್ಕೊಂಡಿರುತ್ತೆ, ಅಥವಾ ಆ ಸ್ಟ್ಯಾಂಡರ್ಡ್ಸ್ನ ರೀಚ್ ಆಗಿರುತ್ತೆ, ನಾರ್ಮ್ಸ್ ಮತ್ತು ರೆಗ್ಯುಲೇಷನ್ಸ್ ಇರುತ್ತಲ್ಲ ಅದನ್ನೆಲ್ಲ ರೀಚ್ ಮಾಡಿ ಬಂದಿರುತ್ತೆ, ಸ್ಯಾಟಿಸ್ಫೈ ಆಗಿರುತ್ತೆ. ಸೊ ಆ ಟೈಮಲ್ಲಿ ಲಿನೇಯಸ್ ಪಕ್ಕಕ್ಕೆ ಇನ್ನೂ ಒಬ್ಬರು ಸೈಂಟಿಸ್ಟ್ ನೇಮ್ನ ಬರಿತೀವಿ. ಫಾರ್ ಎಕ್ಸಾಂಪಲ್ ಲಿನೇಯಸ್ ಆದಮೇಲೆ ವೀಣಾ ಅಂತ ಅಂದ್ಕೊಳ್ಳಿ, ನಾನೇನೋ ಕಂಡುಹಿಡ್ದಿದ್ದೀನಿ, VEEN ಅಂತ ಕಂಪ್ಲೀಟ್ ಮಾಡ್ತೀನಿ. ಸೊ ಅದರ ಅರ್ಥ ಹೋಮೋಸೆಪಿಯನ್ಸ್ ಅನ್ನೋ ಹೆಸರನ್ನ ಫಸ್ಟ್ ಕೊಟ್ಟವರು ಲಿನೇಯಸ್ಸು, ಆಮೇಲೆ ಸ್ವಲ್ಪ ಏನೇನೋ ಚೇಂಜಸ್ ಮಾಡಿ ಕೊನೆಗೆ ಮತ್ತೆ ಯೂನಿವರ್ಸಲ್ ಲಾಸ್ನ ಫಾಲೋ ಮಾಡ್ಕೊಂಡು ಬಂದು ಅದನ್ನೆಲ್ಲ ಸ್ಯಾಟಿಸ್ಫೈ ಮಾಡಿ ಒಂದು ಸರ್ಟಿಫಿಕೇಟ್ ತೊಗೊಂಡು ಲಾಸ್ಟಿಗೆ ಇನ್ನೊಂದು ಸಾರಿ ಇನ್ನೊಬ್ಬ ಸೈಂಟಿಸ್ಟ್ ಹೆಸರನ್ನ ಬರಿತೀವಿ. ಆವಾಗ ಅದು ಇನ್ನು 4 ಆಲ್ಫಾಬೆಟ್ಸ್ನ ಜಾಯಿನ್ ಮಾಡ್ತೇವೆ, ಅದು ಸೆಕೆಂಡ್ ಸೈಂಟಿಸ್ಟ್ ನೇಮ್ ಆಗಿರುತ್ತೆ. ಸೊ ಇವಾಗ ಒಂದು ಬುಕ್ಕಲ್ಲಿ ಹೋಮೋಸೆಪಿಯನ್ಸ್ LINN ಅಂತ ಇದೆ, ಮತ್ತೆ ಇನ್ನೊಬ್ಬ ಹೆಸರು ಕೊಟ್ಟಿದ್ದಾರೆ ಅಂದರೆ ಅದರ ಅರ್ಥ ಫಸ್ಟ್ ಸೈಂಟಿಸ್ಟ್ ನೇಮು ನೆಕ್ಸ್ಟು ಇನ್ನೊಬ್ಬ ನೆಕ್ಸ್ಟ್ ಸೈಂಟಿಸ್ಟ್ ನೇಮ್ ಆಗಿರ್ತದೆ. ಸೊ ಇದಿಷ್ಟೂ ಕೂಡ ರೂಲ್ಸ್. ಸೊ ವೈಲ್ ವಿ ಆರ್ ಗೋಯಿಂಗ್ ಟು ರೈಟ್ ಅ ಸೈಂಟಿಫಿಕ್ ನೇಮ್ ವಿ ಶುಡ್ ಫಾಲೋ ಸಮ್ ರೂಲ್ಸ್. ಸೊ ದೋಸ್ ಆರ್ the scientific name should be derived from Latin or Greek, and the names are two names will be given, generic name and specific epithet, and the generic name should be written capital, the first letter of the generic name, and lower case can be used for the writing of a specific epithet. When it is going to be handwritten, we should underline it in a separate form, and when we are going to be typed in a computer, the scientific names when they are going to be typed in computer, we should use a italics, and last is loss of priority. So you know that loss of priority is regarding the scientist name, what he has discovered or the achievement of an individual scientist, right? So this is about binomial nomenclature. Thank you dear students.